ರಜನಿ ಮೇಡಮ್, ಇವತ್ತು ಸ್ಪೆಷಲ್ ಅಂತ ನಮ್ಮನ್ನ ಕರೆದಿದ್ದು. ಏನು ಸ್ಪೆಷಲ್ ಇವತ್ತು? ಇವತ್ತು ಸ್ಪೆಷಲ್ ಆಗಿ ಒಂದು ಫಿಶ್ ಕರಿ ಮಾಡುವ. ಫಿಶ್ ಕರಿ ಮಾಡಿ ಅದು ಎಲ್ಲಕ್ಕಿಂತ ಸ್ಪೆಷಲ್ ಆಗಿರ್ತದೆ. ಅದ್ರ ಬೇರೆ ಈ ಕ್ಲೈಮೇಟಿಗೆ ಈ ಇದಕ್ಕೆ ಅದು ಬರೋದು ಮೀನು. ಅದರದೊಂದು ಕರಿ ಮಾಡಿಕೊಳ್ಳೋ ತೋರಿಸುವ ನಿಮಗೆ. ಇವತ್ತು ನಾವು 1 kg ಇದು ಸುರ್ಮಾ ಮೀನು, ಇದು ಮೀನಿನ ಕರಿಯನ್ನು ಮಾಡುವ. ಈಗಾಗಲೇ ನಾನು 1-2-3 ಉಪ್ಪು ಹಾಕಿ 1-2-3 ಸಲ ನೀರಲ್ಲಿ ತೊಳೆದಿದ್ದೇನೆ. ಈಗ ಇದಕ್ಕೆ ಮಸಾಲೆ ಮಾಡುವ. ಇದಕ್ಕೆ ಮಸಾಲೆ ಮಾಡಲು ಮೊದಲು ಒಂದು ಅರ್ಧ ಬಟ್ಲು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಬೆಳ್ಳುಳ್ಳಿ, ಒಂದು ಗಣ್ಣೆ, ಸ್ವಲ್ಪ ಓಮ, 1/4 ಚಮಚೆ ಓಮ, ಇದೊಂದು 1/4 ಚಮಚೆ ಮೆಂತ್ಯ ಕಾಳು, 1 ಸ್ಪೂನು ಇದು ಕಾಳುಮೆಣಸು, ಅದಕ್ಕೆ 1 ಇಂಚು ಶುಂಠಿ, ಹಸಿ ಶುಂಠಿ, ಅದಕ್ಕೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಅದಕ್ಕೆ ಮತ್ತೆ 1-2 ಸ್ಪೂನು ಕೊತ್ತಂಬರಿ ಬೀಜ. ಇದು ಕೊತ್ತಂಬರಿ ಬೀಜ 1-2 ಸ್ಪೂನಷ್ಟು ಹಾಕಬೇಕು. ಅದಕ್ಕೆ ಖಾರ ಪುಡಿ ಬರೀ ಖಾರ ಪುಡಿ ಅಷ್ಟೇ, ಮೆಣಸಿನ್ಕಾಯಿ ಪುಡಿದು. ಆಮೇಲೆ ಒಂದು ಅರ್ಧ ಸ್ಪೂನು ಇದನ್ನು ಅರಿಶಿನ ಪುಡಿ. ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ. ಒಂದೆರಡು ಸ್ಪೂನಷ್ಟು ಕೈ ಅಡ್ತಲೆ ಹಾಕಿ ನೋಡಿ, 2 ಸ್ಪೂನಷ್ಟು ಇದು, 2 ಸ್ಪೂನು ಖಾರ ಪುಡಿ. ನಿಮ್ದು ಸ್ಪೂನ್ ತುಂಬಾ ಚಿಕ್ಕದು. ಯಾವ ಸ್ಪೂನ್? ಇಲ್ಲ, ಅದು ಅಜ್ಮಾಸ್. ಇದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇದಕ್ಕೆ 1-3 ಟೊಮೆಟೊ ಹಣ್ಣು, ಹುಣಸೆ ಹಣ್ಣು ಮತ್ತು ಟೊಮೆಟೊ ಎರಡು. ಹುಣಸೆ ಹಣ್ಣು ರುಬ್ಲಿಕ್ಕೆ ಹಾಕೋದು, ಟೊಮೆಟೊ ಹಣ್ಣು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕೋದು. ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕುವ. ಇದು ಅರ್ಧ ರುಬ್ಬಿದ ಮೇಲೆ 1 ಸ್ಪೂನ್ ಜೀರಿಗೆಯನ್ನು ಹಾಕಬೇಕು. ಮೊದಲೇ ಹಾಕಬಾರ್ದು, 1 ಸ್ಪೂನ್ ಜೀರಿಗೆ ಅದನ್ನ ರುಬ್ಬಿದ ಮೇಲೆ ಮತ್ತೆ ಹಾಕಿ ರುಬ್ಬೇಕದು. ಇದು ತುಂಬಾ ನುಣ್ಣಗಾಗುವ ಹಾಗೆ ರುಬ್ಬಬೇಕು. ಈ ತರ ನೈಸಾಗಿರ್ಬೇಕು. ಇದು ತುಂಬಾ ನುಣ್ಣಗೆ ರುಬ್ಬಿದ್ರೆ ಮೀನ್ ಸಾರು ತುಂಬಾ ರುಚಿಯಾಗಿರೋದು. ಒಗ್ಗರಣೆಗೆ 1 ಟೊಮೆಟೊ ಹಣ್ಣು ನಾವು ರುಬ್ಲಿಕ್ಕೆ ಹಾಕಿದ್ವಿ. ಒಗ್ಗರಣೆಗೆ 2 ಟೊಮೆಟೊ ಹಣ್ಣು, 1 ಇಂಚು ಹಸಿ ಶುಂಠಿ ಸಣ್ಣಗೆ ಕಟ್ ಮಾಡಿಕೊಟ್ಟಿರೋದು, ಒಂದು 8-10 ಪೀಸ್ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು. ಇದು ಮತ್ತೆ ಎಕ್ಸ್ಟ್ರಾ ಇದು ಒಗ್ಗರಣೆಗೆ ಹಾಕ್ಲಿಕ್ಕೆ. ಮೀನ್ ಸಾರಿಗೆ ಯಾವಾಗಲೂ ಒಗ್ಗರಣೆಯನ್ನು ಕೊಬ್ಬರಿ ಎಣ್ಣೆಯಲ್ಲೇ ಮಾಡಬೇಕು. ಪರಿಮಳನೂ ಚೆನ್ನಾಗಿರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಎಣ್ಣೆ ಬಿಸಿಯಾದ ನಂತರ ಮೊದಲು ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಹಸಿ ಶುಂಠಿ, ಈರುಳ್ಳಿಯನ್ನು ಹಾಕಬೇಕು.
ನೀವು ಒಗ್ಗರಣೆ ಹಾಕೋ ಮುಂದೆ ಮತ್ತೆ ಇದನ್ನೇ ಹಾಕ್ಬೇಕಂತ ಏನಾದ್ರು ಪರ್ಟಿಕ್ಯುಲರ್ ಇಲ್ಲ, ಆದ್ರೆ ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಅದ್ರ ಪರಿಮಳ ಚೆನ್ನಾಗಿ ಬರ್ತದೆ ಅಂತಂದು ಹೇಳಿ ಫಸ್ಟಿಗೆ ಬೆಳ್ಳುಳ್ಳಿನೇ ಹಾಕ್ತಾರೆ. ಬೆಳ್ಳುಳ್ಳಿ ಕೊಬ್ಬರಿ ಎಣ್ಣೆಯಲ್ಲಿ ಎರಡೂ ಪರಿಮಳ ಚೆನ್ನಾಗಿ ಆಗ್ತದೆ. ಅದು ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಟೊಮೆಟೊ ಹಣ್ಣನ್ನು ಹಾಕಬೇಕು. ನಾವು ಮಸಾಲೆಯಲ್ಲಿ ಒಂದು ಟೊಮೆಟೊನ ಆಲ್ರೆಡಿ ಹಾಕಿದ್ದೇವೆ. ಹಾಕಿದ್ದೇವೆ. ಒಗ್ಗರಣೆಯಲ್ಲಿ 2 ಟೊಮೆಟೊನ ಹಾಕಬೇಕು. ಹಾಕಿ 1-2 ನಿಮಿಷ ಅದು ಮೆತ್ತಗಾಗುವವರೆಗೆ ನೋಡಿ. ಟೊಮೆಟೊ ಹಣ್ಣು ಈ ರೀತಿ ಮೆತ್ತಗಾದ ನಂತರ ನಾವು ಮೊದಲೇ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಬೇಕು. ಮಸಾಲೆಯು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಬೇಕು. ಈ ತರ ಮಸಾಲೆ ಕುದಿಯೋ ಟೈಮಿಗೆ ಮಿಕ್ಸಿ ತೊಳೆದ ನೀರನ್ನು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಬೇಕು. ಇದು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು, ಭಾಳ ತೆಳ್ಳಗೂ ಮಾಡಬಾರ್ದು, ಭಾಳ ಗಟ್ಟಿಯಾಗಿ ಮಾಡಬಾರ್ದು, ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಚೆನ್ನಾಗಿ ಕುದ್ದ ನಂತರ ನೋಡಿ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ತೊಳೆದಿಟ್ಟುಕೊಂಡಿರುವ ಮೀನುಗಳನ್ನು ಹಾಕುವ. ಮೀನು ಹಾಕಿದ ನಂತರ ಇದು ನಾವು ಚಮಚೆ ಸ್ಪೂನನ್ನು ಹಾಕಬಾರದು. ಮೀನು ಹಾಕಿದ ನಂತರ ನಾವು ಸ್ಪೂನ್ ಹಾಕಿ ತಿರುವಬಾರದು. ಈ ತರ ಬಟ್ಟೆಯಿಂದ ಸ್ವಲ್ಪ ಈ ತರ ಹೀಗೆ ಮಾಡಬೇಕು. ಹೀಗೆ ಮಾಡಿ ಒಂದು 5 ನಿಮಿಷ ಕುದಿಸಬೇಕು. ಮೀನು ಸಾರು ಕುದಿಯಬೇಕಾದರೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕುವ. ನೋಡಿ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಪರಿಮಳ ಮನೆ ತುಂಬಾ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇದು ಮನೆ ತುಂಬಾ ಅಲ್ಲ, ಪೂರ್ತಿ ಓಣೆ ತುಂಬಾ ಪರಿಮಳ ಹಬ್ತಾ ಇದೆ ಮೇಡಮ್. ಹೌದಾ? ನೀವೇ ಹೇಳ್ಬೇಕು ಎಲ್ಲಿವರೆಗೂ ಹಬ್ತಾ ಇದೆ ಅನ್ನೋದು. ಮುಚ್ಚಳ ಮುಚ್ಚು.
ಸೊ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಫಿಶ್ ಕರಿ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ಬಂದು ಹೇಳೋಣ ಅಂತೆ. ಸೊ ಟೇಸ್ಟ್ ಅಂತೂ ಮಸ್ತ್ ಇದೆ. ಆಮೇಲೆ ಅದು ಒಂದು ಫಿಶ್ ಫ್ರೆಶ್ನೆಸ್ ಆಫ್ ದ ಫಿಶ್, ಆಮೇಲೆ ಅದು ಅದ್ರದ್ದು ಅದೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ರೆಸಿಪೀಸ್ ಅಂಡ್ ಸ್ಮೆಲ್ ಆಯಿತು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ಸೊ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಹೇಗಾಗಿದೆ.